ಜಟಕ ನನಗೆ ಸ್ಪಷ್ಟವಾದ ಕಾರಣ ಗೊತ್ತಾಗ್ಲಿಲ್ಲ ನಿರ್ಮಲ, ಯಾಕೆ ಗಂಡನ ಮನೆಗೆ ಹೋಗಲ್ಲ? ನಂಗೆ ತುಂಬಾ ಹಿಂಸೆ ಕೊಡ್ತಾನೆ ಮೇಡಮ್. ಮಾತು ಮುಚ್ಚಿ ಸಾಯಿ ಅಂತ ಕೇಳ್ತಾನೆ. ನನ್ಗೆ ಆ ಪರಿಸ್ಥಿತಿ ಬೇಡ. ನಾನು ಬದುಕಿ ನನ್ನ ಮಗು ನಮ್ಮಮ್ಮ ಮನೆಗೆ ಸೇರಿದ್ರೆ ಎಷ್ಟೋ ಹೆಚ್ಚು. ನನ್ಗೆ ಇಷ್ಟ ಇಲ್ಲ. ಇನ್ನೊಬ್ರಿಗೆಲ್ಲ ಕಟ್ತಾನೆ ಮೇಡಮ್. ನನ್ಗೆ ಇಷ್ಟ ಇಲ್ಲ ಮೇಡಮ್ ಹೋಗೋಕ್ಕೆ. ನಾನು ಇಷ್ಟೆಲ್ಲ ನೋವು ತಿಂದಿದ್ದೀನಿ. ನಾನು ಇನ್ನೂ ಹೋಗ್ಬೇಕಂದ್ರೆ ನಾನು ಎಲ್ಲಾದ್ರೂ ಹೋಗಿ ಸತ್ಬಿಡ್ತೀನಿ ಮೇಡಮ್. ಮೇಡಮ್ ನೋಡಿ, ಅವ್ರು ಏನು ಹೇಳ್ತಾ ಇದಾರೆ ಅದು ಅವ್ರಿಗೆ ಗೊತ್ತಾಗಬೇಕು. ನಾವಂತೂ ಒಂದ್ ಹೇಳ್ತೀನಿ ನೋಡಿ, ನಾವು ನನ್ನ ಹೆಂಡತಿ ಮಗು ಬೇಕು ಅಂತೇಳಿ ಇವ್ರು ಹೇಳಿದ ಕಡೆ ಹೆಂಡತಿ ಮಗು ಬೇಕು ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಹೊಡಿಯಕ್ಕಲ್ಲಪ್ಪ. ಹೆಂಡತಿನ ಕಳಿಸ್ತೀವಿ ನಾವು. ಕರ್ಕೊಂಡು ಹೋಗಿ ಹೊಡಿಯೋದಾಗಿದ್ರೆ ಯಾಕೆ ಕಳಿಸ್ಬೇಕು? ಹೊಡಿಯಕ್ ವಸ್ತುನ ರೇಡಿ ಹಾಕ್ಬಿಟ್ಟು ಹೊಡಿತಾರೆ ಮೇಡಮ್. ಅಕ್ಕ ಪಕ್ಕದಲ್ಲಿ ಬಂದ್ ಕೇಳಿದ್ರೆ ನಾನು ನಾನು ನಿನ್ ನೋಡ್ತಾ ಇರೋದು. ಅಕ್ಕ ಪಕ್ಕದಲ್ಲಿ ಅಂದ್ರಲ್ಲಿ ಯಾರು? ಮುನೇಣ್ಣ ಅಂತ ಅವ್ರು ಇದಾರೆ ಮೇಡಮ್. ಅವ್ರು ಬಂದ್ ಮಾತಾಡ್ತಾರೆ. ನೀನ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಏನ್ ಕರ್ಕೊಂಡ್ ಬಂದಿಲ್ಲ. ನೀನ್ ಎಷ್ಟು ಹಿಂಸೆ ಕೊಟ್ಟಿದ್ಯಾ ನಿನ್ ಗೊತ್ತಾ? ನಿನ್ ಆತ್ಮಸಾಕ್ಷಿಗೆ ಬಾಯ್ ಮಾಡಲ್ಲ. ಮಾತಾಡಿ ಏನ್ ಪರವಾಗಿಲ್ಲ ಗೊತ್ತಾ ಮೇಡಮ್? ನಿಮ್ಮ ಅಮ್ಮ ನಿಮ್ಮ ಅಪ್ಪನ್ ನೀನ್ ಹುಟ್ಟಿಲ್ಲ ಅಂತ ಕೇಳ್ತಾನಲ್ಲ, ಇವ್ನ ಅವ್ರ ಅಮ್ಮರ ಅಪ್ಪನ್ ಹುಟ್ಟಿದಾನ? ಬಿಟ್ಟು ಚೆನ್ನಾಗಿ ಇವ್ರ ಅಣ್ಣ ತಮ್ಮಂದಿರಲ್ಲ ಸುತ್ತು ನಿಂತ್ಕೊಂಡಿದಾರೆ ಮೇಡಮ್. ಹೊಡಿಯಕ್ಕೆ ಏನಂತ ನಾವು ತಪ್ಪು ಮಾಡಿದಿರಿ? ಇವ್ರು ಕೇಳಿರೋ ನೀನ್ ತಪ್ಪು ಮಾಡಿರೋದಕ್ಕೆ ನೀನ್ ನ್ಯಾಯವಾಗಿದ್ದಿದ್ರೆ ನಾನು ಮನೆಗೆ ಬಂದ್ ಬೀಳ್ತಾ ಇರ್ಲಿಲ್ಲ. ನೀನ್ ಮಾತಾಡ್ಬೇಡ. ನೀನ್ ಮಾತಾಡ್ಬೇಡ. ಏನು ಗೊತ್ತಿಲ್ಲ ಅಂತ ಕೇಳ್ತೇನೆ ಮೇಡಮ್. ಚೆಕಪ್ ಮಾಡಿಸ್ಲಿ ಕರ್ಕೊಂಡೋಗಿ. ನಾನು ಆ ಮಾತಾ ಹೇಳಿಲ್ಲ. ಕೂಗಾಡಬಾರ್ದು. ನಾವು ಆತರ ಮಾತಾಡಲ್ಲ. ಕಳ್ಕೋಬಾರ್ದು, ಕೂಗಾಡಬಾರ್ದು. ಮನೇಲಿ ಕೂತಿರ್ತಾನೆ ಮೇಡಮ್. ನಾನೊಬ್ಳ ಅನಾಥ ತರ ಬಿದ್ದಿರ್ಬೇಕು. ಏನ್ ಮೇಡಮ್ ಅಂತದ್ದು ಟಿವಿ ಅಂತ ಕೇಳ್ತಾರೆ. ಅಲ್ಲ ನನ್ಗೆ ಎಷ್ಟು ನೋವಾಗುತ್ತೆ ಮೇಡಮ್. ಹೋಗಿ ಅತ್ತಿಗೆ ಮನೇಲಿ ಕೂತ್ಕೊಂತಾನೆ. ಇವತ್ತು ವರ್ಷದಲ್ಲಿ ಬಂದಾಗ ನ್ಯಾಯ ಪಂಚಾಯತಿ ಸೇರಿಸಿದಾಗ ಯಾವ ತರ ಮಾತಾಡ್ತೆ, ಈಗ ಯಾವ ತರ ಮಾತಾಡ್ತೆ ಅಂತ ನಮ್ಗೆಲ್ಲ ಗೊತ್ತಾಗ್ತದೆ. ನಿಮ್ಗೆ ಏನೇನ್ ಹೇಳ್ಬೇಕು ಹೇಳಿ ಮುಗಿಸಿ, ನಾನು ಆಮೇಲೆ ಮಾತಾಡಿ ಮಾ. ನಿಮಗೆ ಸಮಯ ಕೊಟ್ಟಿರೋದು ಮಾತಾಡಿ. ಇಲ್ಲ ಮೇಡಮ್, ಇವ್ರು ಹೋಗಿ ಅತ್ತಿಗೆ ಮನೇಲಿ ಕೂತ್ಕೊಂತಾರೆ. ನಾನೇನು ಕೇಳಕ್ಕಾಗಲ್ಲ. ಕೇಳಿದ್ರೆ ನೀನೇನು ಮಾತಾಡ್ಬೇಡ ಅಂತ ಹೇಳ್ತಾರೆ. ಊಟ ಮೇಲಿಂದ ತಗೊಂಬಂದು ಇವ್ನ ಗಂಡನ ಮನೇಲಿ ಕೊಡ್ಬೇಕು. ಇವ್ರ ಅಣ್ಣ ಸ್ನಾನ ಮಾಡಿ ಲುಂಗಿ ಬಿಚ್ಚಾಕ್ಬಿಟ್ಟು ಹೋದ್ರೆ ನಾನು ಹೋಗಿಬೇಕಾದ್ರೆ ನಾವು ಹೋಗಿ ಹೇಳ್ಬಿಟ್ಟು ಹೋಗ್ತಾನೆ, ಇದು ನಂಗೆ ಒಗ್ದಾಕ್ಬಿಟ್ಟು ಹೋಗಮ್ಮ ಅಂತ. ಡೇಟ್ ಆದ್ರೆ 3 ದಿವಸ ಮನೇಲಿ ಸೇರ್ಸಲ್ಲ. ಅಡ್ಗೆ ಮಾಡ್ಕೊಂಡು ತಿನ್ಬಾರ್ದು. ಇವ್ರು ಬಿಸಾಕೋಗಿ ನಾನು ಊಟ ಮಾಡ್ಬೇಕು. ಏನ್ ಮೇಡಮ್ ನನ್ಗಂತ ಪರಿಸ್ಥಿತಿ ಇವ್ರ ಹತ್ರ? ಎಷ್ಟು ನೋವಾಗುತ್ತೆ. ಆ ಎಳೆ ಮಗುನ ಹಾಕೊಂಡು ಒಂದ್ ಮಗುಗಾಗ್ಲಿ ಒಂದ್ ಬಟ್ಟೆ ಆಗ್ಲಿ, ನನ್ಗೆ ಆಗ್ಲಿ ಒಂದ್ ಬಟ್ಟೆ ಆಗ್ಲಿ ಇಸ್ಕೊಟ್ಟಿದ್ದಾನ ಮದ್ವೆ ಆಗಿ ಮಾಡ್ಕೊಂಡು ಹೋಗಿ. ಮಾತು ಮುಚ್ಚ ಅಮ್ಮ ಮನೇಲಿ ಬಿಸಾಕ್ಬಿಟ್ಟು ಕೇಳದಲ್ಲಿದ್ದೆ ಅಂತ ಕೇಳ್ತಾನೆ. ಕಿವಿಯಲ್ಲಿರೋ ವಾಲೆ ತಗೊಂಡೋಗಿ ಸಾಲ ಅಂತ ಇಟ್ಕೊಂಡು ಅವನು ಕಡ್ಗೂ ಬಿಡ್ಸ್ಕೊಟ್ಟಿಲ್ಲ. ಇವನು ಎಷ್ಟು ಮಾತಾಡ್ತಾನೆ ಗೊತ್ತಾ? 3,000 ರೂಪಾಯಿ ಬಿಡ್ಸ್ಕೊಂತೀರ ಅಂತ ಹೇಳಿ ದುಡ್ಡು ಇಸ್ಕೊಂಡ್ರಿ. ನೀ ನನ್ನ ಹತ್ರ $1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ನೀನು 3,000 ರೂಪಾಯಿ ಕೊಟ್ಟಿಲ್ಲ. ನೀನ್ ಕೊಟ್ಟಿಲ್ಲ. ನನ್ನ ಕೈಯಲ್ಲಿ ಕೊಟ್ಟಿಲ್ಲ. ನೀನ್ ಸುಳ್ಳು ತಗೊಂಡ್ಬಿಡ್ತೀನಿ. ಇಟ್ಕೊಂಡು ಸಹ ಬಿಡ್ಸಿಲ್ಲ. ಸಾಲ ಅಂತ ಕೇಳ್ತಾನೆ. 30,000 ರೂಪಾಯಿ ಸಾಲ ನಮಗ್ ಮಾಡಿದಾರ? ಇಲ್ಲ ನನ್ ಮಗುಗ್ ಮಾಡಿದಾನ? ನಾನ್ ನಿನ್ಗೆ ಸಾಲ ಮಾಡಿದೀನಿ ಅಂತ ಹೇಳಿದೀನ? ಸಾಲ ಅಂದ್ಬಿಟ್ಟು ಹೇಳ್ತಾರೆ ಮೇಡಮ್. ಮನೆಗೆ ಸಾಲ ಮಾಡಿದ್ರೆ ಸಾಲ ಕೊಡ್ಬೇಕಂತ ಹೇಳಿದ್ರೆ ಇವ್ರು ಹೇಳಿದಿನ ಯಾವತ್ತನಾಗ್ಲಿ? ನಮ್ ದೊಡ್ಡಪ್ಪ ಹತ್ರ ನನ್ನ ಹತ್ರ ಜಮೀನ್ ಪಾತ್ರ ಇದೆ, ನಾನು ಹೋಗಿಡ್ತೀನಿ, ಸಾಲ ನಾವು ದುಡ್ಡು ಇಸ್ಕೊಡು ಅಂತ ಕೇಳಿದಾನೆ. ಇವಾಗ ನಮ್ ದೊಡ್ಡಪ್ಪ ಬಂದಿದ್ದಾರೆ ಮೇಡಮ್ ಇಲ್ಲಿ. ಅದು ಕೇಳಿರೋದು ಏನಕ್ಕೆ? ಡ್ರೈವಿಂಗ್ ಕೆಲಸ ಕಲ್ತಿದ್ದೀನಿ, ಇನ್ಯಾಕೆ ಸುಮ್ಮನೆ ಡ್ರೈವಿಂಗ್ ಕೆಲಸ ಏನಿಲ್ಲ ಮೇಡಮ್. ಅದ್ರಲ್ಲೇ ಕಾಸು ಕೊಡಿಸಿ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಂಬಕಣ ಅಂತ ಕೇಳಿತ್ತು. ಅದಕ್ಕೆ ನಿಜ ಆಯ್ತು, ಹೋಗಿ ಬಾಪ ಹೋಗಿ ಬರೋಣ ಅಂತ ಹೇಳಿದಿತ್ತು ನಿಜ. ಅದಕ್ಕೂ ಹೋಗಿ ಬಂದಿದ್ದೀರಿ, ಅವ್ರ ದೊಡ್ಡಪ್ಪರ ಹತ್ರ ಹೋಗಿ ಬಂದಿತ್ತು, ಆಗಿಲ್ಲ. ಆಮೇಲೆ ಕೆಲ್ಸಕ್ಕೆ ಅಲ್ಲ ಇಲ್ಲ ಓದ್ತಿದ್ದಲ್ಲ ನಾನು. ಕುತ್ಕೊಂಡಿರೋ ಜಾಗದಲ್ಲಿ ನಮ್ಮ ಅಮ್ಮನ ಏನಂತ ಕೇಳ್ತಾನೆ. ನಮ್ಮ ಅಮ್ಮನ ನಮ್ಮ ಮಕ್ಕಳನ್ನ ನೀವು ಒಬ್ಬರಿಗೆ ಎತ್ತಿದ್ಯಾ ಅಂತ ಕೇಳ್ತಾನೆ ಮೇಡಮ್. ನಿಮ್ಗೆ ಎಷ್ಟು ಧೈರ್ಯ ಇರ್ಬೋದು? ನಾನು ಕುಯ್ಕೊಂಡ್ರೆ ನನ್ನ ಹತ್ರ $1 ರೂಪಾಯಿ ಇಲ್ಲ ಅಂತ ಕೇಳ್ತಾನೆ. ಯಾರು ಮಾಡ್ತಾನೆ? ಹೌದು ಸಾಲ ಅವಾಗಿಂದ ಮದ್ವೆ ಆದಾಗಿನ 1 ತಿಂಗಳಿಂದ ಹೇಳ್ತಾನೆ ನನ್ಗೆ ಇಷ್ಟ ಇಲ್ಲ, ನಮ್ಮ ಅಪ್ಪ ನಿಂಗೆ ಮದ್ವೆ ಮಾಡ್ಬಿಟ್ರು, ನಾನ್ ಮ್ಯಾನೇಜರ್ ಮಗಳು ಮದ್ವೆ ಮಾಡ್ಕೊಬೇಕಾಗಿ. ಯಾವ ಮ್ಯಾನೇಜರು? ಹೇಳಿದಿರೋದೆಲ್ಲ ಕೇಳಕ್ಕೆ ನಾನು ಅಷ್ಟೇ. ನಿಮ್ಮ ಅತ್ತೆ ಬಾಳು, ನಿನ್ನ ಆದ್ನಿ ಬಾಳ್ ನನ್ ಬಾಳಿಲ್ವೋ? ನಾ ಇವಾಗ ಬಾಳ್ತಾ ಇದ್ದೀನಿ. ನಿನ್ ತರ ಯಾರು ಬಾಳಿಲ್ಲ. ಗಂಡಂಗ್ ಮಗು ಸೇರಿಲ್ದಿದ್ದಾಗ ಹೇಳ್ದೆ ಕೇಳ್ದೆ ನೀನ್ ಕೊಟ್ಟಿರೋ ನಾನ್ ಬಂದಿದ್ದು ಯಾವಾಗ ನೋಡ್ಕೊಂಡ್ರೆ ನಮ್ಮ ಅಮ್ಮ ಮನೆಗ್ ಬರ್ತಾ ಇರ್ಲಿಲ್ಲ. ಹೋಗಿಲ್ಲ, ಗೊತ್ತು ಅದ್ ನನಗೆ. ಏನ್ ಗೊತ್ತು ನಿನ್ಗೆ? ಹೇಳು ಇವಾಗ ಏನ್ ಗೊತ್ತು ನಿನ್ಗೆ? ಮೇಡಮ್ ಅವ್ರೆ ಎಷ್ಟು ಮಾತಾಡಿದ್ರು ಅಷ್ಟೇ.
ಬರ್ತಾರ ನಾನು ಸಾಕಕ್ ರೆಡಿ ಆಗಿದ್ದೀನಿ, ನನ್ನ ಮಗು ನಾನು ಹೆಂಡತಿ ಬೇಕು. ನನ್ಗೂ ಇಷ್ಟ ಇಲ್ಲ ಮೇಡಮ್. ಹಂಗಿದ್ಮೇಲೆ ನನ್ ತಂದೆ ತಾಯಿ ಎಲ್ಲ ಬರ್ತಾರೆ, ಇವ್ನು ಕೊಟ್ಟಿರೋ ಹಿಂಸೆ ನಮ್ ದೊಡ್ಡಪ್ಪ ಅವರೆಲ್ಲ ಬರ್ತಾರೆ. ಕೇಳಿ ಮೇಡಮ್, ಅವ್ರು ನನ್ನ ಈ ಮದ್ವೆ ಆದಾಗಿಂದ ಅವರೇ ಸಾಕ್ತಾ ಇದಾರೆ. ನನ್ ಕೆಲ್ಸಕ್ಕೆ ಹೋಗಿ ನನ್ ಮಗುನ್ ಸ್ಕೂಲ್ಗೆ ಹಾಕಿ ಇವಾಗ ನಾನೇ ಸಾಕ್ತಾ ಇದೀನಿ ನನ್ ಮಗುನ. ನನ್ಗಂತ ಜೀವನ ಬೇಡ. ತಂದೆ ನಾನೇ, ತಾಯಿ ನಾನೇ, ನನ್ ಮಗು ನಾನು ಸಾಕೊಂತೀನಿ. ಇವಾಗೂ ಸಹ ಮಾತ್ರ ಕುಡ್ದಿ ಸಾಯ್ತಾ ಇದ್ದೀನಿ. ಮಾತು ಮುಂಚೆ ಅಮ್ಮ ಮನೆಯಿಂದ ಬಂದ್ರೆ ನೀನ್ ಯಾವನ ಹತ್ರ ಇದೆಯಾ ಅಂದ್ಬಿಟ್ಟು ಮನೆ ಬಿಟ್ಟು ಆಚೆ ಹಾಕಿ ಬೀಗ ಹಾಕ್ತಾನೆ ಮೇಡಮ್ ಮನೆಗೆ. ಯಾವತ್ತು ನೀನೇ ತಿಳ್ಕೊ ಯಾವತ್ತು ಅಂತ. ನಾನು ಚೆನ್ನಾಗಿರೋದಕ್ಕೆ ಮಾತಾಡ್ತಾ ಇರೋದು. ನೀನ್ ಕೊಟ್ಟಿರೋ ಹಿಂಸೆ 2 ವರ್ಷ ಮುಚ್ಚಿಕ್ಕಿದೀನಿ ಮೇಡಮ್ ನಾನು. ಯಾಕೆ ಹೇಳ್ತೀರಾ? ಒಂದತ್ರಲ್ಲ ಕರ್ಕೊಂಡೋಗಿ ನೀನ್ ಬಂದಿಲ್ಲ ಅಂದಿದ್ರೆ ನಾನು ಅಲ್ಲೇ ಸಾಯಿಸ್ತಾ ಇದ್ದೆ ನಿನ್ನ ಕೇಳ್ತಾನೆ ಮೇಡಮ್ ಇವನು. ಯಾವಾಗ ಬಂದಿದ್ದೆ? ನಾಯೆಲ್ಲ ಮಾಡಿ ನಿನ್ ಜೊತೆಗೆ ಬಂದಿಲ್ಲ. ಸೌದೆಗೆ ನೀನ್ ಕಟ್ಕೊಂಡು ಇವ್ರ ನಾಯ ನೋಡಿ ಮೇಡಮ್. ಬೆಳಿಗ್ಗೆ 6 ಗಂಟೆ ಆದ್ರೆ ನಿರ್ಮಲ ಎದ್ ಬಾರೆ ಸಗಣಿಯಲ್ಲಿ ಎತ್ತಾಕು ಅಂತ ಕರೀತಾರೆ. ಇವ್ರ ಸಗಣಿ ಎಲ್ಲ ಎತ್ತಿ ನಾನ್ ಹಾಕಿ ಸಹ ಇವ್ರು ಅಷ್ಟು ಮಾತಾಡ್ತಾರೆ ಗೊತ್ತಾ ಇವ್ರ ತಂದೆ ತಾಯಿ. ಕೆಲಸ ಅಂದ್ಮೇಲೆ ಒಟ್ಟಿಗೆ ಇದ್ಮೇಲೆ ಇವ್ರು ಯಾರು ಒಟ್ಟಿಗೆ? ಇವ್ರ ಅದಕ್ಕೆ ಮಾತ್ರ ಸಪ್ರೇಟ್, ಇನ್ನೊಮ್ಮ ಎಮ್ಮ ಮಾತ್ರ ಸಪ್ರೇಟ್. ಏನ್ ನಾನ್ ಮಾಡ್ಬೇಕಂತ ಇರೋದು? ಮನೆ ಕೆಲ್ಸಗಳ್ಗ ನನ್ ಕಟ್ಕೊಟ್ಟಿರೋದು, ನನ್ ಕೆಲ್ಸ ಮಾಡ್ಕೊಂಡ್ ಬಿದ್ದಿರಕ್ಕೆ. ಒಂದ್ ಟಿವಿ ನೋಡ್ಬೇಡ್ದು, ಒಂದ್ ಮೇಲೊಂದ್ ರೆಡಿ ಹಾಕೊಂಡ್ಬೇಡ್ದು. ಏನ್ ನಿನ್ಗ ಹುಚ್ಚು ಅಂತ ಕೇಳ್ತಾನೆ ಮಾವಾದವನು. ಈ ಬಾಕ್ಲಿಂದ ಈ ಬಾಕ್ಲಿಗೆ ಬಂದ್ರೆ ಒಬ್ಬೊಬ್ಬನ ಹತ್ರ ಸಂಸಾರ ಮಾಡೋರಲ್ಲ, ಈ ಬಾಕ್ಲಿಂದ ಈ ಬಾಕ್ಲಿಗೆ ಹೋಗೋದು ಅಂತ ಕೇಳ್ತಾನೆ. ನಾನು ಮಾಡಕ್ ಬಚ್ಲಿಲ್ಲ ಮೇಡಮ್. ನಾನ್ ಹೆಂಗ್ ಮೇಡಮ್ ಅಂತ ಮನೆಯನ್ನ ಸಂಸಾರ ಮಾಡ್ಲಿ? ಅಷ್ಟು ಹಿಂಸೆ ಕೊಡ್ತಾನೆ. ಡೇಟ್ ಆದ್ರೆ ಮನೆಗೆ ಹೋಗ್ಬೇಡ್ದು. ಇವ್ ನನ್ ಮಾತ್ ಕೇಳಿ ಹಾಳಾಗೋಗೋನತ್ತೆ. ಇವ್ರ ಅಪ್ಪ ಹೇಳೋದು. ಇವ್ರ ಅಮ್ಮ ಕೆಲಸದಿಂದ ಬಂದಿದ ತಕ್ಷಣ ಕೇಳೆ ಕುಣ್ಸ್ಕೊಂಡ್ ಹೇಳೋದು, ನಿನ್ ಮಗಳು ನಾನ್ ಬೆಳಗ್ಗೆ ಸಾಯಂಕಾಲ ಗಂಟೆ ಏನೇನ್ ಮಾಡ್ತೀನಿ ಅದ್ರೆಲ್ಲ ಪಿನ್ ಟು ಪಿನ್ ಹೇಳೋದ್ ಮೇಡಮ್. ಮನೆಗ್ ಬಂದಿದ ತಕ್ಷಣ ಮನೆಗ್ ಬರ್ತಾನೆ ಯಪ್ಪ ಹೆಂಡತಿ ಮಕ್ಳು ಅಂದ್ಬಿಟ್ಟು ಹೋಗ ಕುತ್ಕೊತಾನೆ. ಸಪ್ರೇಟ್ ಆಗಿದೆ ಮನೆ. ಆ ಕಡೆಗೆ ಒಂದು ಸಪ್ರೇಟ್ ಅಂತ ಏನಕ್ಕೆ ಇಟ್ಟಿದ್ಯಾ ಮೇಲೆ? ಏನಕ್ಕೆ ಇಟ್ಟಿದ್ಯಾ ಮೇಲೆ? ಸಪ್ರೇಟ್ ಆಗಿರೋದಕ್ಕೆ ಸಪ್ರೇಟ್ ಇರೋದಕ್ಕೆ ನೀನ್ ಬಂದ್ ನೋಡ್ಬೇಕು ಹೆಂಡತಿ ಮಕ್ಕಳನ್ನ. ನೀನ್ ಇನ್ನೊಬ್ಬನ್ ನೋಡಕ್ಕಲ್ಲ ನೀನ್ ಇರೋದಲ್ಲಿ. ಬಂದಿದ್ರೆ ಕುತ್ಕೊಂಡು ನಿನ್ ಕಷ್ಟ ಸುಖ ನೀನ್ ಹೇಳು, ನನ್ ಕಷ್ಟ ಸುಖ ನಾನು ಹೇಳ್ತೀನಿ. ಅಲ್ಲ ಮೇಡಮ್, ನನ್ ಬೇಕಾದ್ರೆ ನಮ್ಮೆಲ್ಲರೂ ಬಂದಿದ್ದಾರೆ ಕೇಳ್ರಿ. ಅವ್ರಿಗೂ ಈ ತರ ನನ್ ನೋವು ಎಷ್ಟಿದೆ ಅಂತ. ಇವಾಗ ಮಗುನ್ ಸಾಕೊಂಡೆ ಹೆಂಗಿದೀನಿ ಗೊತ್ತಾ ಮೇಡಮ್? ನಾನ್ ಸಾಕಲ್ಲ ಅಂತ ಹೇಳಿದ್ನ? ಬಂದಿರಿಲ್ವಾ? ಎಷ್ಟ್ ಸಲ? ಒಂದ್ಸಲನ 2 ಸಲನ? ಎಷ್ಟ್ ಸಲ ನೀವ್ ಹೇಳ್ದಾಗೆಲ್ಲ ಕರ್ದಾಗೆಲ್ಲ ಅಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ನಮ್ ಕೆಲ್ಸ ಇಲ್ದಿರ ಹೋಗಿ ಹೋಗ್ಬೇಕು ಬರ್ಬೇಕು. ನೀನ್ ತಪ್ಪು ಮಾಡಿದ್ಯಾ ಅದಕ್ಕೆ ಬರ್ಬೇಕು. ತಪ್ಪು ಮಾಡಿರೋರು ಯಾರು ಬರಲ್ಲ. ತಪ್ಪು ಮಾಡಿರೋ ಏನಕ್ ಮಾಡಿಲ್ಲ ನೀನ್? ತಪ್ಪು ಎಷ್ಟು ತಪ್ಪು ಮಾಡಿ ಜಟಕ